ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ ಫೋಟೋಶಾಪ್ CS2 ಓಪನ್ ಮಾಡ್ಕೊಂಡಿದ್ದೀನಿ ಸಾಫ್ಟ್ವೇರ್ನ 7.0 CS2 CS3 CS4 ಎನಿ ವೇರಿಯೇಷನ್ ಈ ಮೆಥಡ್ ಅನ್ವಯ ಆಗುತ್ತೆ ಯಾವುದೇ ಒಂದು ಸಾಫ್ಟ್ವೇರ್ ಇರಲಿ. ಈ ರೀತಿ ಒಂದು ಕರಿಸ್ಮಲ್ ಒಂದು ಡಿಸೈನ್ 12-30 ಈ ಒಂದು ಸೈಜಲ್ಲಿ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು, ನಮ್ಮದೇ ಆಗಿರ್ತಕ್ಕಂಥ ನಮ್ಮದೇ ಒಂದು ಶೈಲಿಯಲ್ಲಿ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಒಂದು ಫೋಟೋಶಾಪ್ ಒಳಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಂದು ಮಾಹಿತಿನೂ. ಸೊ ಓಪನ್ ಆದ ನಂತರ ಫೈಲಲ್ಲಿ ಬರ್ತೀನಿ, ನ್ಯೂ ಪೇಜಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಾವು ಇಲ್ಲಿ ಪಿಕ್ಸೆಲ್ ಇರ್ತೈತಿ, ಇಂಚಸಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ವಿಡ್ತ್ ನಾನು ತೊಗೊತಾ ಇದ್ದೀನಿ 30, ಹೈಟ್ 12, ರೆಸಲ್ಯೂಷನ್ ಬಂದ್ಬಿಟ್ಟು 200 ಕೊಡ್ತಾ ಇದ್ದೀನಿ. RGB ಕಲರ್ ಮೋಡ್, ವೈಟ್ ಬ್ಯಾಕ್ಗ್ರೌಂಡ್. ಸೊ ಇಲ್ಲಿ ಓಕೆ ಕ್ಲಿಕ್ ಮಾಡ್ಕೊತೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ನಮಗೆ ರೆಡಿ ಆಗುತ್ತೆ. ನಾವು ಡಿಸೈನ್ ಮಾಡಿರ್ತಕ್ಕಂಥ ಒಂದು ಫೋಟೋ ಏನಿರ್ತೈತಿ ಅದು ಮಾರ್ಜಿನ್ ಬಿಟ್ಟು, ಅಂದರೆ ನಮ್ಮ ಏರಿಯಾನ ಬಿಟ್ಟು ಅದು ಬೇರೆ ಕಡೆ ಹೋಗಬಾರ್ದು. ಆ ಒಂದು ಉದ್ದೇಶಕ್ಕೋಸ್ಕರ ಪ್ರಿಂಟ್ ಹಾಕುವಾಗ ನಾವು ಡಿಸೈನ್ ಮಾಡಿರ್ತಕ್ಕಂಥ ಫೋಟೋ ಡಿಸೈನ್ ಏನಿರ್ತೈತಿ ಅದು ಕಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಮಾರ್ಜಿನ್ ಹಾಕೋಬೇಕಾಗತ್ತೆ. ಯಾವ ರೀತಿ ಮಾರ್ಜಿನ್ ಹಾಕೋಬೇಕು ಅನ್ನೋದಾದರೆ ವ್ಯೂಸಲ್ಲಿ ಬರ್ತೀನಿ. ಇಲ್ಲಿ ರೂಲ್ಸ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಯಿತಾ? ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪಿಕ್ಸೆಲಲ್ಲಿ ರೆಡಿ ಆಗಿದೆ. ನಾವು ಇವಾಗ ಇಂಚಸಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಚಸ್ ಅಂತಿದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇಂಚಸ್ಸಲ್ಲಿ ಕನ್ವರ್ಟ್ ಆಗ್ತವೆ. ಸೊ ನೆಕ್ಸ್ಟ್ ಇವಾಗ ಗೈಡ್ಲೈನ್ಸ್ ಹಾಕೋಣ. ಹಾರಿಜಾಂಟಲ್ ವರ್ಟಿಕಲ್ ಆಗಿ ಅಡ್ಡಗೆರೆ ಮತ್ತು ಉದ್ದಗೆರೆಗಳನ್ನು ಹಾಕೊಳ್ಳೋಣ, ಅಂದರೆ ಮಾರ್ಜಿನ್ ಹಾಕೊಳ್ಳೋಣ. ಸೇಫ್ ಝೋನ್ ವ್ಯೂಸಲ್ಲಿ ಬಂದ್ಬಿಟ್ಟು ನೀವು ಗೈಡ್ ಅಂತಿದ್ದಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹಾರಿಜಾಂಟಲ್ ಇದೆಯಲ್ಲ ಇಲ್ಲಿ 0.5 ಕೊಡಿ. ಇಂಚಸಲ್ಲಿ ಹಾರಿಜಾಂಟಲ್ಲು ಇಲ್ಲಿ ಓಕೆ ಅನ್ನಿ, ಮೇಲ್ಗಡೆ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಒಳ್ಳೆ ವ್ಯೂವಲ್ಲಿ ಬಂದು ನ್ಯೂ ಗೈಡ್ ವರ್ಟಿಕಲ್ 0.5 ವರ್ಟಿಕಲ್ ಆಯಿತಾ. ನೆಕ್ಸ್ಟ್ ಮೇಲ್ಗಡೆ ಈ ಕಡೆ ಬಂದಿದೆ. ಸೊ ಈ ಕಡೆ ಕೆಳಗಡೆ ಬೇಕಾಗಿದೆ ಅನ್ನೋದಾದರೆ ರೊಟೇಟ್ ಮಾಡ್ಕೋಬೇಕಾಗುತ್ತೆ. ಇಮೇಜ್ ರೊಟೇಟ್ 90 ಡಿಗ್ರಿ. ನೆಕ್ಸ್ಟ್ ಮತ್ತೆ ಒಳ್ಳೆ ರೊಟೇಟ್ 90 ಡಿಗ್ರಿ. ಸೊ ಈ ರೀತಿ ಆಯಿತಾ. ಈ ಕಡೆ ಟರ್ನ್ ಆಗ್ತಿದ್ದು ಇಲ್ಲಿದೆ, ಕೆಳಗಡೆ ಇದೆ, ಮೇಲ್ಗಡೆ ಬೇಕು ಇವಾಗ, ಈ ಕಡೆ ಬೇಕು ಇವಾಗ. ನ್ಯೂ ಗೈಡ್ ಲೈನ್ಗಳು ಬೇಕಾಗಿದೆ. ವ್ಯೂವಲ್ಲಿ ಬರ್ತೀನಿ, ನ್ಯೂ ಗೈಡ್ 0.5. ಓಕೆ, ಇಲ್ಲಿ ರೆಡಿ ಆಯಿತು. ನೆಕ್ಸ್ಟ್ ನ್ಯೂ ಗೈಡ್ ಹಾರಿಜಾಂಟಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 0.5 ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಬಕೆಟ್ ಹೋಲ್ನ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಹಾಕ್ತೇನೆ ಈ ರೀತಿ. ಓಕೆ, ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ. ಡೂಪ್ಲಿಕೇಟ್ ಲೇಯರ್, ಬ್ಯಾಕ್ಗ್ರೌಂಡ್ 2. ಓಕೆ, ಎಷ್ಟಾಯ್ತಾ. ಮಧ್ಯಕ್ಕೊಂದು 2 ನ್ಯೂ ಗೈಡ್ಲೈನ್ಸ್ ಬೇಕಾಗ್ಯಾವ. ಸೊ ಹಾಕೊಂಬರೋಣ. 15 ಅಂದರೆ ಫೋಲ್ಡಿಂಗ್. ಸೊ ಈ ರೀತಿ ಈ ಕಡೆ ಬಗಲಾಗಿರ್ತಾವ ಅವ್ನು ತಗೊಂಡು ಈ ಕಡೆ ಇಟ್ಕೊಂಬರೋಣ. ಸೊ ಇವಾಗ ರೆಕ್ಟ್ಯಾಂಗಲ್ ಮಾರ್ಕೆಟ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ಸೊ ಈ ರೀತಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಸೆಲೆಕ್ಷನ್ ಮಾಡ್ಕೊಂಡು Ctrl J ಹೊಡೀರಿ.
ಕಂಟ್ರೋಲ್ ಜೆ ಹೊಡೆದ್ರೆ ಇವಾಗ ಲೇಯರ್ 1 ಕಂಟ್ರೋಲ್ ಜೆ ಹೊಡೆದ್ರೆ ಲೇಯರ್ 1 ಕಾಪಿ ಆಯಿತು. ಓಕೆ, ಇವಾಗ ಕಂಟ್ರೋಲ್ ಯು ಅಪೋಸಿಟಿ ಕಡಿಮೆ ಮಾಡ್ಕೊಂಬರೋಣ ಈ ಥರ. ಓಕೆ, ಈ ಲೇಯರ್ಗೆ ಕಂಟ್ರೋಲ್ ಟಿ ಹೊಡೀರಿ. ಇವಾಗ ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ವಾರ್ಪ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ. ಓಕೆ, ಇಷ್ಟಿರಲಿ ಸಾಕು. ಇಲ್ಲಿ ಎಂಟರ್ ಹೊಡೀರಿ. ಸೊ ಈ ರೀತಿ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ ನಮಗೆ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಲೇಯರ್, ಬ್ಯಾಕ್ಗ್ರೌಂಡ್ 2 ಲೇಯರ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮರ್ಕಿ ಟೂಲ್ ಇದೆಯಲ್ಲ, ಇಲ್ಲಿ ಎಲ್ಪಿಕಲ್ ಮರ್ಕಿ ಟೂಲ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ಒಂದು ರಚನೆ ಮಾಡ್ಕೊಳ್ಳಿ. ಕಂಟ್ರೋಲ್ ಜೆ ಹೊಡೀರಿ. ಕಂಟ್ರೋಲ್ ಜೆ ಹೊಡೆದ ತಕ್ಷಣ ಈ ರೀತಿ ಆಗುತ್ತೆ. ಲೇಯರ್ 2 ಕಾಪಿ ಆಗುತ್ತೆ. ನೆಕ್ಸ್ಟ್ ಲೇಯರಲ್ಲಿ ಬಂದ್ಬಿಟ್ಟು ಲೇಯರ್ ಸ್ಟೈಲ್ನ ಕ್ಲಿಕ್ ಮಾಡಿಕೊಂಡು ಬ್ಲೆಂಡಿಂಗ್ ಆಪ್ಷನ್ಸಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಅಂತ ಇರ್ತೈತಿ, ಕಲರ್ನ ವೈಟ್ ಕಲರ್ ಆಗುತ್ತೆ ಅದು. ಸೊ ಈ ರೀತಿ ಬರ್ತೈತಿ. ಸೊ ಈ ಒಂದು ಲೇಯರು ಮೇಲೆ ಬರಬೇಕಂತಂದರೆ ಕಂಟ್ರೋಲ್ ಕನ್ಕಸಿ ಬ್ರ್ಯಾಕೆಟ್ ಒಂದು ಬಟನ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿ. ಸೊ ಈ ರೀತಿ ಪ್ರೆಸ್ ಮಾಡಿ ಬರ್ತೈತಿ. ಲೇಯರ್ 2 ಇದಾಯ್ತಾ. ಲೇಯರ್ 2 ಆದ ನಂತರ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ. ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಾನು 3 ಕೊಡ್ತೀನಿ. ಎರಡನೇ ಲೇಯರ್ ಕೆಳಗಡೆ ಲೇಯರ್ ಇದೆಯಲ್ಲ ಇದನ್ನ ಕಂಟ್ರೋಲ್ ಟಿ ಹೊಡೆದು ದೊಡ್ಡದು ಮಾಡ್ಕೊಳ್ಳಿ. ಎಂಟರ್. ಅಪೋಸಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಸೊ ಈ ರೀತಿ. ಓಕೆ, ಇಷ್ಟರಲ್ಲಿ ಸಾಕು. ಸೊ ಈ ಒಂದು ಲೇಯರ್ನ ಆಲ್ಟ್ ಹಿಡಿದು ಕಾಯಿಸಿ ಜಿಗ್ ತಗೊಂಡು ಇಲ್ಲೇ ಬಿಡ್ಬೋದು. ಇಲ್ಲನಪ್ಪ ಅಂತಂತಂದರೆ ನೀವು ಲೇಯರು ಇಲ್ಲಿ ಈ ರೀತಿ ಮಾಡ್ಕೋಬೋದು. ಡೂಪ್ಲಿಕೇಟ್ ಲೇಯರು ನನಗೆ ಹೆಂಗೆ ಈಸಿ ಆಗುತ್ತೆ ಅನ್ನೋದಾದರೆ ಇದನ್ನ ಆಲ್ಟ್ ಹಿಡಿದು ಕಾಯಿಸಿ ಜಿಗ್ ತಗೊಂಡು ಇಲ್ಲಿ ಬಿಟ್ಬಿಡ್ತೀನಿ ನಾನು. ಸೊ ಇಷ್ಟಾದ ನಂತರ ಈ 2 ಲೇಯರ್ನ ಈ ಕಡೆ ತಗೊಂಬೋಣ. ಇನ್ನೊಂದು ಓಕೆ, ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊತೀನಿ ಮೊದಲಿಂದ ಎರಡನೇದ್ದು. ಸೊ ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ, ಲೇಯರ್ 1. ಓಕೆ, ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿ ಅದರಲ್ಲಿ ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ, ಕಂಟ್ರೋಲ್ ಟಿ ಹೊಡೆದು ಸೈಜ್ ತಕ್ಕಂಗೆ ಅನುಗುಣವಾಗಿ ಇದನ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ. ಎಂಟರ್ ಹೊಡೆದು ಇವಾಗ ಬ್ರಷ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಎರೇಸರ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಇಷ್ಟಾದ ನಂತರ ಕಂಟ್ರೋಲ್ ಯು ಹೊಡೀರಿ. ಸ್ವಲ್ಪ ಕಲರ್ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ ಈ ಥರ. ನೆಕ್ಸ್ಟ್ ಈ ಒಂದು ಫೋಟೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ಲೇಯರ್ 3 ಇದೆಯಲ್ಲ, ಲೇಯರ್ 3ನ ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಆ ಒಂದು ಫೋಟೋನ ಅದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಈ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ, ಕಂಟ್ರೋಲ್ ಟಿ ಹೊಡೆದು ಅದಕ್ಕೆ ಅನುಗುಣವಾಗಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ. ಎಂಟರ್ ಹೊಡೆದ ನಂತರ ನೆಕ್ಸ್ಟ್ ಮೂವ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಲೇಯರ್ 3 ಕಾಪಿ ಇದೆಯಲ್ಲ, ಈ ಒಂದು ಲೇಯರ್ನ ಕಾಪಿ ಮಾಡಿಕೊಂಡು ಸೆಲೆಕ್ಷನ್ ಮಾಡಿಕೊಂಡು ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇದರ ಮೇಲೆ ಪ್ರೆಸ್ ಮಾಡಿ.
ಮತ್ತು ಇದೇ ಒಂದು ಫೋಟೋನ ಒಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ನೆಕ್ಸ್ಟ್ ಅದೇ ಒಂದು ಫೋಟೋನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ ಇದರೊಳಗೆ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ. ಇದೊಂದು ಮುಖ ಈ ಕಡೆ ತಿರುಗಬೇಕು, ಟರ್ನ್ ಆಗಬೇಕು ಅನ್ನೋದಾದರೆ ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫ್ಲಿಪ್ ಹಾರಿಜಾಂಟಲ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ಟರ್ನ್ ಆಗುತ್ತೆ. ಎಂಟರ್ ಹೊಡಿರಿ. ಸೊ ಈ ಕಡೆ ಒಂದು ಫೇಸ್ ಆಯಿತು, ಈ ಕಡೆ ಒಂದು ಫೇಸ್ ಆಯಿತು. ಸೊ ನೆಕ್ಸ್ಟ್ ನಾನು ಆಲ್ರೆಡಿ ಕಟ್ ಮಾಡಿ ಒಂದು ಫೋಟೋನ ಇದನ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡು PSD ಇಟ್ಕೊಂಡಿದ್ದೀನಿ. ಈ ಒಂದು ಫೋಟೋ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಓಕೆ, ಕಂಟ್ರೋಲ್ T ಹೊಡೆದು ಸೈಜ್ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊತೀನಿ. ಇದನ್ನೇ ಡೂಪ್ಲಿಕೇಟ್ ಆಗಬೇಕು ಅನ್ನೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಲೇಯರ್ ಅಂತಿದಲ್ಲ ಇದನ್ನ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಇವಾಗ ಕಂಟ್ರೋಲ್ T ಹೊಡೆದು ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫ್ಲಿಪ್ ವರ್ಟಿಕಲ್ ಹಾರಿಜಾಂಟಲ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊತೀನಿ. ಈ ಕಡೆ ಟರ್ನ್ ಆಗುತ್ತೆ. ಈ ಕಡೆ ತಂದು ಬಿಟ್ಬಿಡ್ತೀನಿ. ಎಂಟರ್. ಸೊ ಈ ರೀತಿ ಆಯಿತಾ. ಇಲ್ಲಿ ಇನ್ನೊಂದು ಫೋಟೋನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಬ್ಯಾಕ್ಗ್ರೌಂಡ್ ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಬ್ಯಾಕ್ಗ್ರೌಂಡ್ ಲೇಯರ್ 2 ಸೆಲೆಕ್ಷನ್ ಮಾಡಿಕೊಂಡು ಇವಾಗ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ. ಸೊ ಈ ಬ್ಯಾಕ್ಗ್ರೌಂಡ್ ಕಲರು ಬೇರೆ ಏನಿದೆ, ಈ ಒಂದು ವೈಟ್ ಬ್ಯಾಕ್ಗ್ರೌಂಡ್ ಕಲರ್ನು ಬೇರೆ ಇದೆ. ಈ ಒಂದು ಕಲರಿಗೆ ಅಡ್ಜಸ್ಟ್ಮೆಂಟಿಂಗ್ ಆಗೋ ಹಾಗೆ ಹೇಗೆ ಮಾಡ್ಕೋಬೇಕು? ಕಂಟ್ರೋಲ್ L ಹೊಡೀರಿ. ಇಲ್ಲಿ ಸ್ವಲ್ಪ ಸೈಜ್ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ. ಓಕೆ, ಈ ರೀತಿ. ಓಕೆ, ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಇಲ್ಲಿ ಕಲರ್ ಬರ್ನ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ. ಇಲ್ಲಿ ಏನಾದ್ರು ಫಿಲ್ ಮಾಡಬೇಕು ಅನ್ನೋದ್ರೆ ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ. ಈ ಲೇಯರ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ. 8ನೇ ಲೇಯರ್ ಅಲ್ಲ. ಓಕೆ, ಇಲ್ಲಿ ತಂದುಬಿಡೋಣ. ಓಕೆ, ಅಪೋಸಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಬರೋಣ. ಓಕೆ, ಎಲ್ಲನೂ ಲೇಯರ್ನ ಮರ್ಜ್ ಮಾಡ್ಕೊಂಬರೋಣ. ಇವಾಗ ಕಂಟ್ರೋಲ್ ಹಿಡ್ಕೊಂಡು ಕಳಿಸಿ ಎಲ್ಲ ಲೇಯರ್ನ ಸೆಲೆಕ್ಷನ್ ಮಾಡ್ಕೊತ ಹೋಗೋಣ. ಕಂಟ್ರೋಲ್ ಹಿಡ್ಕೊಂಡು ಕಳಿಸಿ ಪ್ರೆಸ್ ಮಾಡಿ. ಸೊ ಫೈಲಲ್ಲಿ ಬಂದ್ಬಿಟ್ಟು ಸೇವ್ ಆ್ಯಸ್, ಡೆಸ್ಕ್ಟಾಪ್, ನೇಮ್ ಚೇಂಜ್ ಮಾಡಿ ಟೈಪ್ ಮಾಡಿಕೊಂಡು JPG. ಓಕೆ, ಸೇವ್. ಓಕೆ ಅಂತೀನಿ. ಮಸ್ತಾಗಿ ಕ್ರಿಯೇಟ್ ಆಗಿದೆ ಈ ಒಂದು ಡಿಸೈನು. ಸೊ ಗೈಸ್, ಇದೇ ರೀತಿ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋಶಾಪ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಹೇಳ್ತಾ. ಸೊ ಗೈಸ್, ಇದಾಯಿತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.